ಇವತ್ ನಾವು ನ್ಯೋಳಿ ಹುಳದ ಚಿಪ್ಪಿಂದ ಚಾಕ್ ರೆಡಿ ಮಾಡುವ. ಒಂದೇ ಸಲಕ್ಕೆ ಇದು ರೆಡಿ ಹಾಕಕ್ಕಂತೂ ಸಾಧ್ಯ ಇಲ್ಲ. ಅದು ಏನೇ ಯಾರು ಹರ ಸಾಹಸ ಮಾಡಿಕೆ ನಾನು ಚಾಕ್ ರೆಡಿ ಮಾಡ್ಕೆ. ಈಗ ಬೆಳಿಗ್ಗೆ 7 ಗಂಟೆ ಇಷ್ಟೊತ್ತಿಗೆ ಈ ಹುಳುಗಳೆಲ್ಲ ಎಷ್ಟು ಆಕ್ಟಿವ್ ಇರ್ತಾವ ಅಂದ್ರೆ ಕೋಳಿ ಕಂಡಂಗೆ ರಾಯಿ ಗುಡ್ಕ ಎಲ್ಲ ಓಡ್ತಾ ಇಪ್ಪುದಿಲ್ಲ. ನಾರ್ಮಲ್ ಆಗಿ ಬೆಳಗ ಮುಂಚೆ ಬೇಗ ಈ ಹುಳ ಎಲ್ಲ ಸ್ವಲ್ಪ ಸ್ಪೀಡ್ ಆಗಿ ಆಚೆ ಈಚೆ ಹೋಗ್ತಾ ಇರುತ್ತೆ. ಇವರಿಗೆ ನಾವು ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ. ಇವ್ರ ಪಾಡಿಗೆ ಟೂರಿಗೆ ಹೋಯ್ಲಿ, ನಾವು ನಮ್ಮ ಕೆಲಸ ಕಾಂಬ. ಹಿಂಗೆ ಜೀವಂತ ಇದ್ದ ಹುಳನೆಲ್ಲ ಕಂಡ್ಕಂಡು ನ್ಯಾಚುರಲಿ ಸತ್ತು ಹೋದ ಹುಳದ ಚಿಪ್ಪನ್ನೆಲ್ಲ ಹೆಕ್ಕಕ್ ಶುರು ಮಾಡಿದೆ. ಹೆಕ್ಕ ಬಂದ ಚಿಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ಇದ್ರ ಅತ್ತ. ಅದಕ್ಕೆ ಲಾಯ್ಕ್ ಮಾಡಿ ತೊಳೆದಿಕ್ಕೆ ಬಿಸ್ಲಂಗ್ ಒಣಸಿ ಇದನ್ನ ಒಡಕ್ಕೆ ಶುರು. ಸುತ್ಕಿಯಲ್ಲಿ ಒಡೆದ್ರೆ ಬೇಗ ಆತಿಲ್ಲ ಅಂದೇಳಿ ಕುಟ್ಟಣಿಗೆ ಹಾಕಿ ಪುಡಿ ಮಾಡೋಕೆ ಟ್ರೈ ಮಾಡಿದೆ. ಆರೆ ಕುಟ್ಟಣಿಯಲ್ಲೂ ಬೇಗ ಪುಡಿಯ ಇಲ್ಲ. ಇದನ್ನ ಹಿಂಗೆ ಕುಟ್ಟಿ ಪುಡಿ ಮಾಡೋದ್ರೊಳಗೆ ಸುಮಾರು ಟೈಮ್ ಹೊತ್ತು. ಸೊ ಐಡಿಯಾ ಚೇಂಜ್. ನೆಕ್ಸ್ಟ್ ಐಡಿಯಾನೇ ಈ ಕಡುಕಲ್ಲಂಗೆ ಪುಡಿ ಮಾಡೋದು. ಕಡುಕಲ್ಲಿಗೆ ಹಾಕಿ ಗರ 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 ತಿರ್ಸಿ ಪುಡಿ ಮಾಡ್ಕೊಂಡೆ. ಇದಿಷ್ಟು ಪುಡಿ ಆರ್ಮೇನು ಇದನ್ನ ಡೈರೆಕ್ಟ್ ಯೂಸ್ ಮಾಡೋಕೆ ಆತಿಲ್ಲ. ಹಂಗಾಗಿ ಸ್ವಲ್ಪ ಗಾಳ್ಸ್ಕೊಂಡು ನೈಸ್ ಆಯ್ಪು ಪುಡಿನ ಬೇರೆ ಮಾಡ್ಕೊಂಡ್ ಬರೀ ಈ ಪುಡಿಯಿಂದ ನಾವು ಚಾಕ್ ಮಾಡೋಕೆ ಆತಿಲ್ಲ. ಇದಕ್ಕೆ ಸ್ವಲ್ಪ ಕಾರ್ನ್ ಸ್ಟಾರ್ಚ್ ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ಹಾಯ್ಕೊಂಡು ಲಾಯ್ ಕಲ್ಸ್ಕಣಕ್. ಈಗ ಈ ಅರ್ಧ ಪೈಪ್ ಒಳಗೆ ನಮ್ ಹಿಟ್ಟನ್ನೆಲ್ಲ ಹಾಕಿ ಸೆಟ್ ಮಾಡ್ಕಣಕ್. ಪೈಪಲ್ಲಿ ಚಾಕ್ ಮಾತ್ರ ಮಾಡೋದಲ್ಲ, ಅದ್ರೊಟ್ಟಿಗೆ ಬೇರೆ ಬೇರೆ ಶೇಪಲ್ಲೂ ಸ್ವಲ್ಪ ಚಾಕ್ ಎಲ್ಲ ರೆಡಿ ಮಾಡಿಕೆ ಬಿಸ್ಲಿಗೆ ಒಣಗಿಟ್ಟೆ. ಮಾರನೇ ದಿನ ಕಾಂಬಕ್ ಒಳ್ಳೆ ಒಣಿತಲ್ಲ ಅಂದೇಳಿ ಮುಟ್ಟಿ ಕಂಡ್ರೆ ಎಲ್ಲ ಪುಡಿ ಪುಡಿ. ಮೊದಲನೇ ಅಟೆಂಪ್ಟ್ ಫೇಲ್ ಅಂದೇಳಿ ಎಲ್ಲನೂ ನಾನೇ ಪುಡಿ ಮಾಡಿ ವಾಪಸ್ ಇನ್ನೊಂದ್ ಸ್ವಲ್ಪ ಕಾರ್ನ್ ಸ್ಟಾರ್ಚ್ ಹಾಕಿ ಮಿಕ್ಸ್ ಮಾಡಿ ವಾಪಸ್ ಮೋಲ್ಡ್ ಮಾಡ್ಕೊಂಡೆ. ಆರೆ ಈ ಸಲಿ ಡೈರೆಕ್ಟ್ ಬಿಸ್ಲಿಗೆ ಬೇಡ, ಒಳಗ್ ತಗೊಂಡು ಹೋಗಿ ಒಣಗಿಡುವ. ಮಾರನೇ ದಿನ ಫುಲ್ ಕಾನ್ಫಿಡೆನ್ಸ್ ಅಲ್ಲೇ ಸ್ಲೇಟು ತಕೊಂಡೆ ಟೆಸ್ಟ್ ಮಾಡೋಕ್ ರೆಡಿ. ಸ್ವಲ್ಪ ಜಾಗೃತಿಯಿಂದ ಮೆಲ್ಲಕ್ಕೆ ಚಾಕನ್ನ ತೆಗ್ದಿಕ್ಕೆ ಈ ಬರೋಕೆ ಶುರು. ಅ ಅಕ್ಷರ, ಆ ಆನೆ, ಇ ಇಲಿ, ಈ ಈಶಾ, ಶಾಯನ್. ನಮ್ ಶೇಪ್ಲೆಸ್ ಚಾಕು ಏನ್ ಕಮ್ಮಿ ಇಲ್ಲ ಕಾಣಿ. ರೌಂಡ್ ಶೇಪಲ್ಲೂ ಇತ್ತು, ತೊಂಡಿಕಾಯಿ ಶೇಪಲ್ಲೂ ಇತ್ತು. ಹಂಗಾರೆ ಹಾಪಲ್ಲ.